ಮಂಡ್ಯ ಜಿಲ್ಲೆಯಲ್ಲಿ ಆಯೋಜಿಸಲಾಗಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಂಡ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದ್ದ ವಾರದ ಸಾಹಿತ್ಯ ಅತಿಥಿ ಕಾರ್ಯಕ್ರಮದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಅವರು ಭಾಗವಹಿಸಿ ಮಾತನಾಡಿದರು. ಮಂಡ್ಯದ ಮಹಿಮೆಯನ್ನ ವಿಸ್ತರಿಸಿದಂತ ಮತ್ತೆ ಬೆಳೆಸಿದಂತ ಅನೇಕ ಮಹನೀಯರು. ಮೊದಲನೇದಾಗಿ ಷಡಕ್ಷರ ದೇವನಿಂದ ಪ್ರಾರಂಭ ಮಾಡಿಕೊಂಡು ನನಗೆ ಕೆಲವು ಸಾಂಕೇತಿಕವಾಗಿ ಕೆಲವು ಹೆಸರುಗಳನ್ನು ಹೇಳ್ತೀನಿ. ಕನ್ನಡದ ಕನ್ನವ BM ಶ್ರೀ ಅವರು, ಕನ್ನಡದ ಆಚಾರ್ಯ ಪೂತಿ ನರಸಿಂಹಾಚಾರ್ಯರು, ಶ್ರೀಕಂಠೇಗೌಡರು, AN ಮೂರ್ತಿರಾಯರು, ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿಗಳು, ಮಹಿಳಾ ಕಾದಂಬರಿ ಗಾಷ್ಟಿಯಾಗಿರ್ತಕ್ಕಂಥ ತ್ರಿವೇಣಿಯವರು, ಆರ್ಯಾಂಬ ಪಟ್ಟಾಂಬ ಅವರು, ಶ್ರೀಮತಿ ವಾಣಿಯವರು, ಹಾಗೆ ಅನೇಕ ಕ್ಷೇತ್ರಗಳು, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟು ಮಂಡ್ಯದ ಖ್ಯಾತಿಯನ್ನ, ಮಂಡ್ಯ ಅಂದ್ರೆ ಇಂಡಿಯಾ ಅನ್ನುವಂತ ಮಟ್ಟಿಗೆ ಭಾರತದಲ್ಲಿ ಮಾತ್ರ ಅಲ್ಲ, ಈಗ ವಿದೇಶದಲ್ಲಿಯೂ ಸಹಿತ ಮಂಡ್ಯದ ಧನವನ್ನು ತೋರಿಸಿರ್ತಕ್ಕಂತಹ ಎಲ್ಲರನ್ನ ನಾನು ಬಹಳ ಗೌರವದಿಂದ ಇಲ್ಲಿ ಜ್ಞಾಪಿಸ್ಕೊಳ್ತಾ, ಜೊತೆಗೆ ಮಾಧ್ಯಮದವರಿಗೆ, ಮಂಡ್ಯದ ಮಾಧ್ಯಮದವರಿಗೆ ನಾನು ಸಹಿತ ಮಾಧ್ಯಮದವನಾಗಿರೋದ್ರಿಂದ, ಮಾಧ್ಯಮದ ಹಿರಿಯನಾಗಿರೋದ್ರಿಂದ, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂದರೆ ಅವರು ಏಕ ವ್ಯಕ್ತಿಯಲ್ಲಿ 7 ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸತಕ್ಕಂತಹ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳ ಮಾತೃ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್. ಶಿಕ್ಷಣ ಸಂಸ್ಥೆಗಳಿಗೆ ನಾನು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಸಂವಾದ ವಿವಾದಕ್ಕೆ ಆಸ್ಪದವನ್ನು ಕೊಡಬಾರದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ, ಖಂಡಿತವಾಗಿಯೂ ಸಹಿತ ಬಹಳ ಹೆಮ್ಮೆಯಿಂದ ಮತ್ತು ಗೌರವದಿಂದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಇಲ್ಲಿ ಬಹಳ ಹೆಮ್ಮೆಯಿಂದ ಬಂದಿದ್ದೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಈ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಕನ್ನಡ, ಕನ್ನಡಿಗ, ಕರ್ನಾಟಕದ ಬಗ್ಗೆ ಚಿಂತನೆಯನ್ನ ಮಾಡ್ತಕ್ಕಂಥ ಒಂದು ತಾಣ. ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಆದರೂ ಸಹಿತ ಕರ್ನಾಟಕದ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತ ಇವುಗಳ ಜೊತೆಗೆ ಪರಸ್ಪರವಾಗಿರ್ತಕ್ಕಂಥ, ನಾವು ಶಬ್ದಗಳನ್ನು ಉಪಯೋಗ ಮಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಉಪಯೋಗ ಮಾಡಬೇಕು. ಪರಸ್ಪರವಾಗಿರ್ತಕ್ಕಂತಹ ಸಹಾಯ, ಸಹಕಾರ, ಸಹಯೋಗ, ಸಹಭಾಗಿತ್ವ, ಸೌಹಾರ್ದತೆ, ಸಮನ್ವಯತೆ ಜೊತೆಗೆ ಸಮಾಲೋಚನೆ ಮತ್ತು ಸಹಮತಿಯೊಂದಿಗೆ ಒಟ್ಟಿಗೆ ನಾವು ಮಾಡ್ತಕ್ಕಂಥದ್ದು ಇದು ಜಿಲ್ಲೆ, ಸರ್ಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್. ಬದಲಾಗುತ್ತಿರುವಂತಹ ಕಾಲಘಟ್ಟದಲ್ಲಿ ಈ ಚಿಂತನೆಗಳು ಯಾವ ಘಟ್ಟದ, ಯಾವ ದಿಕ್ಕಿನಲ್ಲಿ, ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂತ ಬಹಳ ಮಹತ್ತರವಾಗಿರ್ತಕ್ಕಂಥ ಚಿಂತನೆಗಳನ್ನ ಮಾಡ್ತಕ್ಕಂತಹದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ. ಅದರಲ್ಲೂ ಸಹಿತ ನಾವು ಮಾಡ್ತಕ್ಕಂಥದ್ದು ನಮ್ಮ ನೇತೃತ್ವದಲ್ಲಿ ಮಾಡ್ತೇವೆ. 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನನಗೆ ಸವಾಲಾಗಿದೆ. ಕರೋನಾದಿಂದ ತತ್ತರಿಸಿ ಹೋಗ್ಬಿಟ್ಟಿದೆ. ಆರ್ಥಿಕವಾಗಿ ತಮಗೆಲ್ಲ ಗೊತ್ತಿದೆ, ಅತ್ಯಂತ ಹಿಂದುಳಿಕೆ ಹೋಗ್ಬಿಟ್ವಿ ನಾವು. ಮೂಲಭೂತವಾಗಿರ್ತಕ್ಕಂತಹ ಸೌಕರ್ಯಗಳಿಗೆ ಬಹಳ ಕಠಿಣವಾಗಿರ್ತಕ್ಕಂತಹ ಕಾಲವನ್ನು, ಆರೋಗ್ಯದಲ್ಲಿ ಅಸ್ತವ್ಯಸ್ತ ಆಯಿತು. ಜನರು ಒಟ್ಟಿಗೆ ಸೇರ್ತಕ್ಕಂಥದ್ದು, ಸಂಬಂಧಗಳ ನಡುವೆ ಬಿರುಕು ಬಂದಿರತಕ್ಕಂಥದ್ದು ರೋಗದಿಂದ ನಮಗೆಲ್ಲ ಗೊತ್ತು. ಇಂತಹ ಕರೋನಾ, ಭಯಾನಕವಾಗಿರ್ತಕ್ಕಂತಹ ಕರೋನಾ ನಿಂತ ಮೇಲೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆದಾಗ ಜನ ಬರ್ತಾರೋ ಇಲ್ವೋ ಅನ್ನುವಂಥ ಒಂದು ಸವಾಲಾಗಿದೆ. ಆ ಸವಾಲನ್ನು ಸ್ವೀಕರಿಸಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅನೇಕರು ತಾವು ಹಾವೇರಿ ಸಮ್ಮೇಳನಕ್ಕೆ ಬಂದಿದ್ದೀರಾ ಅಂತ ನಾನು ನಂಬಿದ್ದೆ. ಮೊದಲನೇ ಬಾರಿಗೆ ಅತ್ಯಂತ ಯಶಸ್ವಿಯಾದ ಹೊಸ ಚಿಗುರು ಮತ್ತು ಹಳೆ ಬೇರಿನ ಜೊತೆಗೆ, ಅಂದ್ರೆ ವೈಜ್ಞಾನಿಕವಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಕೊಟ್ಟು, ಧೂಳು ರಹಿತ, ಪ್ಲಾಸ್ಟಿಕ್ ರಹಿತವಾಗಿರ್ತಕ್ಕಂತಹ, ಶಿಸ್ತುಬದ್ಧವಾಗಿರ್ತಕ್ಕಂತಹ, ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗ್ತಕ್ಕಂತಹ, ಮೌಲಿಕವಾಗಿರ್ತಕ್ಕಂತಹ ಚಿಂತನೆಗಳು ಜೊತೆಗೆ ನಮ್ಮ ನಿರ್ಣಯಗಳು, ಕೇವಲ 3 ನಿರ್ಣಯಗಳನ್ನ ಮಾಡಿರೋದ್ರಿಂದ ಆ ನಿರ್ಣಯಗಳು ಕಾರ್ಯಗತ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ದಾಖಲೆಯನ್ನ ಮಾಡಿತು ಅನ್ನುವಂಥ ಮೊದಲನೇ ಬಾರಿಗೆ ರಾಜ್ಯಪಾಲರು ತಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು.
ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಹೊಸತನವನ್ನು ತಂದಿರತಕ್ಕಂಥದ್ದು ಅಂದ್ರೆ ಕನ್ನಡದ ರಥವನ್ನು. ನಾವು ತಾಯಿ ಭುವನೇಶ್ವರಿಯ ದೇವಸ್ಥಾನ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಒಂದೇ ಒಂದು, ಅದು ಭುವನಗಿರಿಯ ಭುವನೇಶ್ವರಿಯ ದೇವಸ್ಥಾನ. ಕರಂಬರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಕನ್ನಡದ ಮೊದಲನೆಯ ಹೆಮ್ಮೆಯ ವಂಶ ಅಂತಕ್ಕಂಥದ್ದು ಕದಂಬರು. ಇವಾಗ ಅಲ್ಲಿದ್ದಾನೆ 22ನೇ ತಾರೀಕಿಗೆ, ಇದೇ 22ನೇ ತಾರೀಕಿಗೆ ಭಾನುವಾರ ಅಲ್ಲಿ ನಾವು ಪೂಜೆಯನ್ನ ಪ್ರಾರಂಭ ಮಾಡಿ 87 ದಿನಗಳು ಚಲಿಸುವುದರ ಮೂಲಕ ನಾವು ಅಲ್ಲಿರ್ತಕ್ಕಂಥ ದೀಪದಿಂದಲೇ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನ ತಾಯಿ ಭುವನೇಶ್ವರಿಯ ದೀಪದೊಂದಿಗೆ ನಾವು ಉದ್ಘಾಟನೆಯನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಕಡೆಗೂ ಈಗಾಗಲೇ ಇದರ ಸಿದ್ಧತೆಗಳು ಬಹಳ ವ್ಯವಸ್ಥಿತವಾಗಿ ಆಗಿರ್ತಕ್ಕಂಥದ್ದು. ಜೊತೆಗೆ ತಮಗೆ ನಾನು ತೋರಿಸ್ತಕ್ಕಂಥದ್ದು ಈಗಾಗಲೇ ಮಾರ್ಗಸೂಚಿ ಮಾರ್ಗವನ್ನು ಸಹಿತ ಈಗಾಗಲೇ ಪ್ರಕಟಣೆ ಆಗಿದೆ. ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ದಿನ ಇದು ರಥ ನಡೆಯುತ್ತೆ ಅನ್ನುವಂಥದ್ದು ಸಹಿತ ಬಹಳ ವ್ಯವಸ್ಥಿತವಾಗಿದೆ. ನಾಳೆ ಮತ್ತೆ ನಾವು ಸಾಂಕೇತಿಕವಾಗಿ ಇಲ್ಲಿ ಸಾಂಕೇತಿಕವಾಗಿ ನಿಮಿಷಾಂಬ ದೇವಸ್ಥಾನದಲ್ಲಿ ಅದರ ಪೂಜೆಯನ್ನ ಮಾಡಿ ಮಾನ್ಯ ಉಸ್ತುವಾರಿ ಸಚಿವರು ಬರ್ತಾರೆ, ಜಿಲ್ಲಾಡಳಿತದವರು ಇರ್ತಾರೆ, ಸಾಹಿತ್ಯ ಪರಿಷತ್ತಿನಿಂದ ಎಲ್ಲರೂ ಇರ್ತೀವಿ. ಜೊತೆಗೆ ಸಾಂಸ್ಕೃತಿಕ ಸಾಹಿತ್ಯದ ಕ್ಷೇತ್ರದಿಂದ ಇರ್ತಕ್ಕಂಥ ಎಲ್ಲರನ್ನೂ ಸಹಿತ ಆಹ್ವಾನಿಸಿ ಅಂತ ನಾನು ಸಂಚಾಲಕಿಯವರಿಗೆ ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ನಾಳೆ ಸಾಂಕೇತಿಕವಾಗಿ ಕನ್ನಡದ ರಥ ಮಂಡ್ಯದಿಂದ ಪ್ರಾರಂಭ ಆಗುತ್ತೆ. ಆದರೆ ಪೂಜೆ ಭುವನಗಿರಿಯಲ್ಲಿ ಪ್ರಾರಂಭ ಆಗಿ ಅಧಿಕೃತವಾಗಿ ಚಲನೆಯನ್ನ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉತ್ತರ ಕನ್ನಡದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಕ್ಕಳ ವೈದ್ಯ ಅವರು ಅದಕ್ಕೆ ನೆರವೇರಿಸಿಕೊಡ್ತಾರೆ ಎನ್ನುವಂಥದ್ದು. ಇಷ್ಟು ನಾನು ಸಾಂಕೇತಿಕವಾಗಿ ಹೇಳಿ ಪ್ರಶ್ನೆಗಳ ಮುಖಾಂತರವಾಗಿ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಥವಾ ಇನ್ನೂ ಸ್ವಲ್ಪ ಮಾತನಾಡಬೇಕು ಅಂತಂದ್ರೆ ನೀವು ಯಾವ ವ್ಯವಸ್ಥೆಯಲ್ಲಿ ಮಾಡ್ತೀರಿ ಅದರ ಪ್ರಕಾರ ಮಾಡ್ತಕ್ಕಂಥ ಪ್ರಕಟಣಾ ಫಲಕದಲ್ಲಿ 60% ಕನ್ನಡದಲ್ಲಿ ಇರಬೇಕು ಅನ್ನುವಂತಹದ್ದು ಕಾನೂನಿನ ಅಡಿಯಲ್ಲಿ ಬಂದಿರತಕ್ಕಂಥದ್ದು ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ. ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ 2023. ಇದು ನಾವು ಮುಖ್ಯಮಂತ್ರಿಗಳಿಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಕನ್ನಡ ಇವತ್ತು ಆಡಳಿತದಲ್ಲಿ ಬರಬೇಕು, ಕನ್ನಡ ಇವತ್ತು ಅನ್ನದ ಭಾಷೆ ಆಗಬೇಕು, ಕನ್ನಡ ಇವತ್ತು ನ್ಯಾಯಾಲಯದಲ್ಲಿ ಭಾಷೆ ಆಗಬೇಕು, ಜನಸಾಮಾನ್ಯರಿಗೂ ಸಹಿತ ತೀರ್ಪು ಅರ್ಥ ಆಗಬೇಕು, ಜೊತೆಗೆ ಕನ್ನಡದ ಶಾಲೆಗಳು ಉಳಿಬೇಕು ಅನ್ನುವಂತ ದೃಷ್ಟಿಯಿಂದ ಅವರ ಮೇಲೆ ಅನೇಕ ಮೊಕದ್ದಮೆಗಳಿವೆ. ಆದರೆ ಬಹಳ ಸ್ಪಷ್ಟವಾಗಿ ನಾನು ಹೇಳಿದೆ, ಕನ್ನಡಿಗ ಕರ್ನಾಟಕಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಹೋರಾಟಗಾರರ ವಿರುದ್ಧ ಇರ್ತಕ್ಕಂತಹ ಕೇಸುಗಳನ್ನ ವಾಪಸ್ಸು ತೆಗೆಯಬೇಕು ಅನ್ನುವಂಥದ್ದು ಹೇಳಿದಾಗ ಈಗಾಗಲೇ ಅವಾಗಿನ ಸರ್ಕಾರ ಅದಕ್ಕೆ ಒಂದು ಮಂಡಳಿಯನ್ನ ಮಾಡಿ ನ್ಯಾಯ ತಜ್ಞರ ಮಂಡಳಿಯನ್ನು ಮಾಡಿ ಅದನ್ನು ಸ್ಕ್ರೂಟಿನಿ ಮಾಡಿ ಅದನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಯಾವ್ಯಾವ ಸೆಕ್ಷನ್ಸ್ ಹಾಕಿದ್ದಾರೆ, ಏನೇನಿದೆ, ವೈಯಕ್ತಿಕವಾಗಿರ್ತಕ್ಕಂಥ ಕೆಲವು ಏನಾದ್ರು ಸೆಕ್ಷನ್ಸ್ಗಳು ಇದೆಯಾ ಅನ್ನುವಂಥದ್ದು ಅವನ್ನೆಲ್ಲ ನೋಡಿ ಅದನ್ನು ಸಹಿತ ಮಾಡಿ ಆಗಿರ್ತಕ್ಕಂಥ. 3ನೇ ದಾವಣಗೆರೆಯಲ್ಲಿ ನಿರ್ಧಾರ ಆಗಿರ್ತಕ್ಕಂಥದ್ದು ಆಗಲಿ ವಿಶ್ವ ಕನ್ನಡ ಸಮ್ಮೇಳನ ಅಂತ ಅದನ್ನು ಮಾಡ್ತೀವಿ ಅಂತ ಹೇಳಿ 3 ನಾವು ಕೊಟ್ಟಿರ್ತಕ್ಕಂತಹ ನಿರ್ಣಯಗಳು ಆಯಿತು. ಸರ್ಕಾರ ಬದಲಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲೇನೆ ಹೇಳಿದ್ರು, ಈ ವರ್ಷ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ಹೊಸ ಸರ್ಕಾರನು ಸಹಿತ ಆಶ್ವಾಸನೆ ಕೊಟ್ಟಿರ್ತಕ್ಕಂಥ. ಹಾಗಾಗಿ 3 ನಿರ್ಧಾರಗಳಾಯ್ತು. ಇಲ್ಲಿಯೂ ಸಹಿತ ನಿರ್ಧಾರಗಳನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಅಂತ ನಿರ್ಧಾರಗಳನ್ನೇ ನಾವು ಮಾಡ್ತಕ್ಕಂಥದ್ದು ಅನ್ನುವಂಥದ್ದು. ಜೊತೆಗೆ ಆ ನಿರ್ಧಾರವನ್ನ ಕಾರ್ಯಗತ ತರೋದಕ್ಕೋಸ್ಕರವಾಗಿ ಸಾಹಿತ್ಯ ಪರಿಷತ್ತು ಸರ್ಕಾರದ ಹಿಂದೆ ನಾವು ಬಿದ್ದು ಸರ್ಕಾರದ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ಜೊತೆಗೆ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಆಮೇಲೆ ನಾವು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ನೀವು ಇಲ್ಲಿ ಆಶ್ವಾಸನೆಯನ್ನು ಕೊಟ್ಟು
ಆದ್ರೆ ಆಶ್ವಾಸನೆ ಕಾರ್ಯಗತ ಆಗೋದಕ್ಕೆ ಏನಾಗಿದೆ ಅಂತಕ್ಕಂಥದ್ದನ್ನ ಸಾಹಿತ್ಯ ಪರಿಷತ್ತು ನಿಮ್ಗೆ ಪದೇ ಪದೇ ಜ್ಞಾಪಕವನ್ನು ಮಾಡುತ್ತೆ ಅನ್ನುವಂತ ಕೆಲಸವನ್ನು ನಾನು ದೂರದರ್ಶನದಲ್ಲಿ ಇರ್ಬೇಕಾದ್ರೆ ಹಲವು ಸಿಎಂ ಕಾರ್ಯಕ್ರಮವನ್ನು ಮಾಡಿದಾಗ ಅಲ್ಲಿ ಬಂದಿರತಕ್ಕಂತ ಆಶ್ವಾಸನೆಗಳನ್ನ ಸಿಎಂ ಅವ್ರಿಗೆ ಮತ್ತೆ ತೋರಿಸ್ಕೊಡ್ತಾ ಇದ್ದೆ. ನೀವು ಆಶ್ವಾಸನೆ ಕೊಟ್ಟಿದ್ದೀರಿ ಏನಾಯ್ತು, ಅದೇ ರೀತಿಯಲ್ಲಿ ಇಲ್ಲಿಯೂ ಕೆಲಸ ಮಾಡ್ತಾರೆ.